ಈ ಬಿಗ್ ಬಾಸ್ ಮನೆಗ ಸಂಗೀತ ಅವರು ಒಬ್ಬರೇ ಆಗಿಬಿಟ್ಟಿದ್ದಾರೆ. ಅವರೇ ಹೇಳ್ಕೊಂಡಿದ್ದಾರೆ ಈ ಮನೆಯವರೆಲ್ಲ ಒಂದೇ ನಾನೇ ಒಂದೇ ಅಂತೇಳಿ. ನಾವು ಈ 3 ದಿನಗಳಿಂದನೂ ನೋಡಕತ್ತೀವಿ. ಯಾವಾಗ ಬಿಗ್ ಬಾಸ್ ಅವರು ಮಾಲೀಕರು ಅಂತ ಹೇಳಿ ಕೊಟ್ಟರೋ ಅವಾಗಿಂದ ಅದು ಮತ್ತೆ ಇಷ್ಟು ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಸಂಗೀತ ಅವರು ಒಂಟಿ ಆಗಿರೋದು ಇಷ್ಟು ದಿನ ಏನು ಇದ್ದಿದ್ದಿಲ್ಲ ಅಂತಲ್ಲ, ಇಷ್ಟು ದಿನಾನೂ ಇತ್ತು. ಬಟ್ ಇವಾಗ ಮತ್ತೆ ಜಾಸ್ತಿ ಆಗಿದೆ, ಮತ್ತೆ ಟಾರ್ಗೆಟ್ ಮಾಡೋದು ಕೂಡ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ ಕಾಣಿಸಕತ್ತದ. ನಿನ್ನೆ ನೋಡಿದ್ರಲ್ವಾ, ಮೈಕಲ್ ಅವರು ಕಲೆ ಬಿದ್ದಿದ್ರು, ಈ ಕಡೆ ತುಕಾಲಿ ಅವರು ಕಲೆ ಬಿದ್ದಿದ್ದಾರೆ. ಆ ಟೀಮ್ನಾಗ ಏನು ಇದಾರಲ್ವಾ ಅವರು ಕೂಡ ನಮ್ಮ ಟೀಮ್ ಅವರು ಅಷ್ಟೇ, ಅವರು ಬಟ್ ನನ್ನವ್ರಲ್ಲ ಅವರು ಅನ್ನೋ ಥರನೂ ಸಂಗೀತ ಅವ್ರು ಮಾತಾಡಿದ್ರು. ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರು ಯಾರು ನನ್ನವ್ರು ಆಗೋಕ್ಕಾಗಲ್ಲ. ಅವರೆಲ್ಲ ನೋಡಿದಲ್ಲ ಪ್ರತಾಪ್ ಹೆಂಗೆ ಹೋಗಿ ಕುಂತಿದ್ದಾರೆ ಅವ್ರು ಅಂಥೇಳಿ ಪ್ರತಾಪ್ ಅವ್ರ ಹತ್ರ ತುಂಬ ಅಳಕತ್ಬಿಟ್ಟಿದ್ರು. ಉಕ್ಸಿ ಅಳು ಬರಕತ್ತದ ಅವ್ರಿಗೆ. ಮನ್ಸಾಗ ಇದ್ದಿದ್ದೆಲ್ಲ ಹೇಳ್ಕೊಳಕತ್ತಿದ್ರು ಪ್ರತಾಪ್ ಅವ್ರ ಹತ್ರ. ಈ ಬಿಗ್ ಬಾಸ್ ಮನೆಗ ನೀವೊಂದು ಅಬ್ಸರ್ವ್ ಮಾಡಿದ್ರ, ಸಂಗೀತ ಅವ್ರಿಗೆ ಯಾರೂ ಇಲ್ಲ ಅಂತ ಹೇಳಿ ಅವ್ರು ಅನ್ಕೊಳಕತ್ತಾರ. ಆದರೆ ತಮ್ಮ ನಾನು ಇದ್ದೀನಿ ಅಂತ ಹೇಳಿ ಮುಂದಕ್ಕೆ ಬಂದು ಅವರಿಗೆ ಸಮಾಧಾನ ಮಾಡಿದ್ರಲ್ವ, ಅದು ನಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈಗ ಒಬ್ರು ಅಳಕತ್ತಾರ ಅಂತಂದರೆ ಈಗ ಅವ್ರಿಗೂ ಯಾರಿಗೂ ಕಾಣಿಸಿಲ್ಲೇನೋ ಅದು ಅಳೋದಿವರು. ಬಟ್ ಇಲ್ಲಿ ಪ್ರತಾಪ್ ಅವ್ರು ಹುಡ್ಕೊಂತ ಬಂದು ಸಮಾಧಾನ ಮಾಡಿದ್ದಕ್ಕೆ ಒಂದು ಕಡೆಯಿಂದ ಒಳ್ಳೇದಾಯಿತು ಅಂತಲೇ ಅನಿಸುತ್ತೆ ಸಂಗೀತ ಅವ್ರಿಗೆ. ಯಾಕಪ್ಪ ಅಂತಂದರೆ ಈಗ ಅವ್ರಿಗೆ ಗೊತ್ತಾಗಿದೆ ಎಲ್ಲನೂ. ಈಗ ಸಂಗೀತ ಅವ್ರು ಅಷ್ಟೊಂದು ಅಳಕತ್ತಿದ್ರಲ್ವ, ಅವ್ರದ್ದು ನೋವೇನು, ಅವ್ರು ಯಾಕೆ ಇಷ್ಟ ಅಳಕತ್ತಾರ, ಅವ್ರನ್ನ ಇಷ್ಟು ಟಾರ್ಗೆಟ್ ಮಾಡೋದಕ್ಕೆ ಅವ್ರು ಅಳಕತ್ತಾರ, ಎಲ್ಲವನ್ನ ಅರ್ಥ ಮಾಡ್ಕೊಂಡಿರೋ ಪ್ರತಾಪ್ಗೆ ಇದೆಲ್ಲ ಗೊತ್ತು ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಅವರು ಹೇಳಿದರು ನಿನ್ನೆ, ನನಗೂ ಕೂಡ ಹಿಂಗೆ ಆಗ್ತಿತ್ತು, ನನಗೂ ಮೊದಲೆಲ್ಲ ಹಿಂಗೆ ಮಾಡಿದ್ರಲ್ವ, ನಾನು ಹಿಂಗೆ ಇದ್ದಾಗ ನನಗೂ ಸಹಿಸ್ಕೊಳ್ಳೋಕ್ಕೆ ಆಗ್ತಿದ್ದಿಲ್ಲ ದೀದಿ ಅಂತೆಲ್ಲ ಮಾತಾಡಕತ್ತಿದ್ರು. ಆದರೆ ಇಲ್ಲಿ ಸಮಾಧಾನ ಮಾಡೋದಕ್ಕೆ ತನಿಷ್ ಅವರಾದರೂ ಬರಬೇಕಾಗಿತ್ತು. ಆದರೆ ತನಿಷ್ ಅವರು ಎಷ್ಟು ಚೇಂಜ್ ಆಗಿದ್ದಾರೆ ನೋಡಕತ್ತೀರಲ್ವಾ. ಹೋಗ್ಬಿಟ್ಟು ವಿನಯ್ ಅವ್ರ ಜೊತೆ ಮಾತಾಡೋದೇನು, ಅವ್ರು ಫಸ್ಟಿಂದನೂ ಆ ಕಡೆ ಮಾತಾಡ್ತಿದ್ರು, ಈ ಕಡೆ ಸಂಗೀತ ಅವ್ರನ್ನೂ ಮಾತಾಡ್ಸ್ತಿದ್ರು. ಸಂಗೀತ ಅವ್ರನ್ನ ಫುಲ್ ದ್ವೇಷದಿಂದಾನೇ ನೋಡಕತ್ತಾರ ತನಿಷ್ ಅವ್ರ ಅಂತ ಹೇಳಿ ಕಾಣಿಸಕತ್ತದ. ನಮ್ಗೆ ದಿನ ನೋಡಕತ್ತೀವಲ್ಲ ಅದರಲ್ಲಿ ಹಂಗೆ ಅನ್ಸಕತ್ತದ. ಬಟ್ ಈ ಒಂದು ಬಿಗ್ ಬಾಸ್ ಮನ್ಯಾಗ ಎಲ್ಲರೂ ಕೂಡ ಕೂಡಿ ಬಾಳಿದ್ರೆ ಚೆನ್ನಾಗಿರ್ತದ. ಬಟ್ ಬಿಗ್ ಬಾಸ್ ಅಂದರೆ ಹಂಗಲ್ವೇ ಅಲ್ಲ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಒಂದು ಗುರಿ ಇಟ್ಕೊಂಡು ಹೋಗಿದ್ದಾರೆ. ಟ್ರೋಫಿ ನಾನು ಗೆಲ್ಬೇಕು ಅಂತ ಹೇಳಿ. ಆ ಒಂದು ಗುರಿ ಮುಂದೆ ಇವರು ಜನರೆಲ್ಲ ಏನಪ್ಪ ಅನ್ನೋ ಥರ ಥಿಂಕ್ ಮಾಡಕತ್ತಾರೆ ಅವರು ಅಂತ ಕಾಣಕತ್ತದ. ಯಾಕಂತಂದರೆ ಈ ಒಂದು ಜನ್ರೇಷನಲ್ಲಿ ಸಂಬಂಧಗಳಿಗಿನ್ನ ಜಾಸ್ತಿ ನಾನು ಗೆಲ್ಲಬೇಕು, ನಾನೇ ಅನ್ನೋದು ಜಾಸ್ತಿ ಇದೆ ಎಲ್ಲರ ಹತ್ರ ಅಂತಲೇ ಹೇಳ್ಬೋದು. ಈಗಿನ ಕಾಲದಾಗ ಯಾರಿಗೂ ಕೂಡ ಸಂಬಂಧಗಳ ಬೆಲೆ, ಅವರು ಈಗ ಒಬ್ಬರು ಅಳಕತ್ತಾರ ನಮ್ಮಿಂದಾಗಿ ಅವ್ರಿಗೆ ದುಃಖ ಆಗಿದೆ ಅಂತಂದರೆ ಅವ್ರನ್ನ ಸಮಾಧಾನ ಮಾಡೋದಾಗಲಿ ಸಾರಿ ಕೇಳೋದಾಗಲಿ ಅತಿ ಕಮ್ಮಿ ಜನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಗೂ ಕೂಡ ನಾವು ನೋಡಕತ್ತೀವಿ, ದಿನದಿಂದ ದಿನಕ್ಕೆ ಹೆಚ್ಚಾಕಂತ ಹೋಗಕತ್ತದ ಸಂಗೀತ ಅವ್ರ ಮೇಲೆ ಟಾರ್ಗೆಟ್ ಎಲ್ರಿಗೂ ಅಂತಲೇ ಹೇಳ್ಬೋದು. ಬಟ್ ಕಮ್ಮಿ ಮಾತ್ರ ಆಗ್ತಾನೇ ಇಲ್ಲ. ಆದಷ್ಟು ಬೇಗ ಕಮ್ಮಿ ಆಗಕ್ಕೆ ಏನು ಮಾಡ್ಬೇಕಂತನೂ ಗೊತ್ತಾಗವಲ್ತು ಸಂಗೀತ ಅವ್ರಿಗೆ ಅಂತಲೇ ಹೇಳ್ಬೋದು. ಅವರು ಹೇಳಿದರು ಕೆಲವೊಂದು ವಿಚಾರಗಳಲ್ಲಿ ನಾನು ಬದಲಾಯಿಸ್ಕೊಳಕತ್ತೀನಿ, ಆದರೂ ಕೂಡ ಯಾರು ನನ್ನ ಇದು ಮಾಡ್ತಿಲ್ಲ, ಯಾಕೆ ನನ್ನನ್ನೇ ಟಾರ್ಗೆಟ್ ಮಾಡಕತ್ತಾರೆ, ಯಾಕೆ ನಾನಂದ್ರೆ ಏನು ಮಾಡಿದ್ದೀನಿ ಇವ್ರಿಗೆ ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅಂತ ಹೇಳಿ ಪ್ರತಾಪ್ ಅವ್ರ ಮುಂದೆ ಅಳಕತ್ಬಿಟ್ಟಿದ್ರಲ್ಲ. ಪ್ರತಾಪ್ ಅವ್ರು ಒಬ್ಬರೇ ನೋಡ್ರಿ ಸಮಾಧಾನ ಮಾಡಕ್ಕೆ ಬಂದಿರೋದು ಇಲ್ಲಿ ಸಂಗೀತ ಅವ್ರನ್ನ. ಅದಕ್ಕೆ ಅಳ್ಬೇಡ್ರಿ, ಬರ್ರಿ ಹೊರಗೆ ಹೋಗೋಣ ಬರ್ರಿ ಅಂತೆಲ್ಲ ಹೇಳಿದರು. ನೀನು ಹೋಗು ನಾನು ಬರ್ತೀನಿ, ನೀನು ಹೋಗು ಅಂತ ಹೇಳಿ ಸಂಗೀತ ಅವ್ರು ಕೂಡ ಹೇಳಿದರು. ಬಟ್ ಈ ಒಂದು ಸಿಚುವೇಶನಲ್ಲಿ ಪ್ರತಾಪ್ ಅವ್ರು ಸಾಥ್ ಕೊಟ್ರಲ್ಲ, ಅದೇ ಒಂದು ಕಡೆ ಖುಷಿ ಆಯಿತು ಸಂಗೀತ ಅವ್ರಿಗೆ ಅಂತಲೇ ಹೇಳ್ಬೋದು. ಅವರು ಬಂದಿದ್ದಿಲ್ಲ ಅಂತಂದಿದ್ರೆ ಅದೆಷ್ಟು ಅಳ್ತಿದ್ರೋ ಏನೋ ಪಾಪ. ಅವ್ರಿಗೆ ಹೇಳ್ಕೊಳಕ್ಕೂ ಯಾರಿಲ್ಲ, ಮಾತಾಡ್ಸೋಕ್ಕೂ ಯಾರಿಲ್ಲ, ಒಂಥರ ಒಂಟಿವಿ ಅನ್ಸಕತ್ಬಿಟ್ಟದ ಅವ್ರಿಗೆ. ಇಷ್ಟು ದಿನ ಹೊರಗಡೆ ಇದ್ದಾಗ ಅವ್ರಿಗೇನು ಅವ್ರ ಕಾಲೇಜಲ್ಲಿ ಇದ್ದಾಗ ಕಾಲೇಜ್ ಲೈಫಲ್ಲಿ ಯಾವ ಥರ ನಡೀತಿತ್ತೋ ಅವ್ರನ್ನ ಯಾವ ಥರ ದೂರ ಇಡ್ತಿದ್ರು, ಈ ಬಿಗ್ ಬಾಸ್ ಮನೆಯಾಗ ಕೂಡ ಹಂಗೆ ಇಡಾಕತ್ತಾರ. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ನಿಯತ್ತಾಗಿದ್ದರೆ ಏನೇ ಇದ್ದರೂ ಕೂಡ ಅದನ್ನು ಸ್ಟ್ರೇಟಾಗಿ ಹೇಳಿದರೆ ಈ ಥರನ ಜನ ಮಾಡೋದು. ಯಪ್ಪ ಇಲ್ಲಿ ಬಿಗ್ ಬಾಸ್ ಮನೆಗೆ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಹಾಗೆ ನಡೆಯಕತ್ತದ ಅಂತಲೇ ಹೇಳ್ತೀನಿ. ತುಂಬ ಜನ ನಿಯತ್ತಾಗಿರೋ ಜನನ್ನ ಅಷ್ಟಾಗಿ ಇಷ್ಟಪಡಂಗಿಲ್ಲ ಅನ್ನೋದಕ್ಕೆ ಮತ್ತೆ ಪ್ರೂವ್ ಆಯ್ತು ನೋಡ್ರಿ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಈಗ ನಿಯತ್ತಾಗಿದ್ದರೆ ಆ ಒಬ್ಬರನ್ನ ಯಾವ ಗುಂಪು ಸಹ ಕರ್ಕೊಳಂಗಿಲ್ಲ ಅಂತ ಹೇಳಿ ಮತ್ತೆ ಪ್ರೂವ್ ಆಗಕತ್ತದ ಈ ಒಂದು ಬಿಗ್ ಬಾಸ್ ಮನ್ಯಾಗ. ತನಿಷ್ ಅವರು ಕೂಡ ತುಂಬ ಚೆನ್ನಾಗಿದ್ರು, ಕಾರ್ತಿಕ್ ಅವರು ಕೂಡ ತುಂಬ ಚೆನ್ನಾಗಿದ್ರು ಸಂಗೀತ ಅವ್ರ ಜೊತೆ. ಅವ್ರು ಮಾಡಿರೋ ಒಂದು ಕೆಲವೊಂದು ತಪ್ಪುಗಳಿಂದಾಗಿ ಅವ್ರು ಕೂಡ ತಿದ್ಕೊಂಡ್ರು ಸಂಗೀತ ಅವರು, ಮತ್ತೆ ಆ ಒಂದು ತಪ್ಪನ್ನ ರಿಪೀಟ್ ಮಾಡವಲ್ರವ್ರು ಅಂತ ಹೇಳಿ ನಮ್ಗೆಲ್ರಿಗೂ ಕಾಣಿಸಕತ್ತದ. ಆದ್ರೆ ಇಲ್ಲಿ ಅಷ್ಟೊಂದು ಒಂಟಿಯಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಸಂಗೀತ ಅವ್ರಿಗೆ ಫುಲ್ ಬೇಜಾರಾಗಿರೋದು ನಮ್ಗೆಲ್ರಿಗೂ ಕಾಣಿಸಕತ್ತದ. ನಾವೇ ಹೋಗಿ ಸಮಾಧಾನ ಮಾಡೋಣ ಅನ್ನೋ ಥರ ಆಗ್ಬಿಟ್ಟಿದೆ. ಅಷ್ಟೊಂದು ಫೀಲ್ ಆಗಿದೆ ಅವರಿಗೆ, ಅಷ್ಟೊಂದು ಹರ್ಟ್ ಆಗಿದೆ ಅವರಿಗೆ ಅಂತ ಕಾಣಿಸಕತ್ತದ. ನೋಡೋಣ ಸುದೀಪ್ ಅವ್ರು ಬಂದು ಅವರಿಗೆ ಸಮಾಧಾನ ಮಾಡ್ತಾರಾ, ಅಥವಾ ಅವ್ರದ್ದೇನೂ ತಪ್ಪಿಲ್ಲ ಅಂದ್ರೂ ಕೂಡ ನೀವು ಯಾಕೆ ಈ ಪರಿ ಟಾರ್ಗೆಟ್ ಮಾಡಕತ್ತೀರಾ,
ಏನಾಗಿದೆ ಅವರಿಂದಾಗಿ ನಿಮ್ಗಂತ ಈ ಒಂದು ಕ್ವಶನನ್ನು ಕೇಳಿಬಿಟ್ಟು ಎಲ್ಲರ ಮನಸ್ಸಲ್ಲಿರೋ ಮನಸ್ತಾಪನ ದೂರ ಮಾಡ್ತಾರಾ ಇಲ್ವಾ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.